ಮತ್ತು ಸಿಂಪಲ್ ಆಗಿ ಒಂದು ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಡ್ರೈ ಅವಲಕ್ಕಿ. ಇದು 3-4 ಸಲ ತೊಳೆದು ಫಿಲ್ಟ್ರ್ ಮಾಡಿಕೊಂಡು ಸೋರು ಹಾಕಿರೋ ಅವಲಕ್ಕಿ. ಇದು ಎಣ್ಣೆಲಿ ಬಾಡಿಸಿರೋ ಅಂಥ ಪನ್ನೀರು. ಇದು ಮುಸ್ಕಿನ ಜೋಳ, ಒಗ್ಗರಣೆ, ಉಪ್ಪು, ಒಂದು ತೆಂಗಿನಕಾಯಿ, ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಕಡಿಮೆ ಇತ್ತು ಅಂತ ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಈರುಳ್ಳಿ, ಹುಳಿಗೆ ನಿಂಬೆಹಣ್ಣು. ಒಂಚೂರು ಫ್ಲೇವರ್ಗೆ ಜೀರಿಗೆ. ಆ ಜೀರಿಗೆ ಬೇಗ ಚಟಪಟ ಅನ್ನುತ್ತೆ. ಆಗ ಇದನ್ನೆಲ್ಲ ಹಾಕ್ಬಿಡೋಣ. ಎಷ್ಟು ಬೇಗ ಆಗುತ್ತೆ ಅಂದರೆ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಮೆಣಸಿನ್ಕಾಯಿ ಬಾಡೋದು ಒಂದೇ ಕೆಲಸ. ಸ್ವಲ್ಪ ಹಿಂಗೆ ಇದಕ್ಕೆ ಮಾತ್ರ ರುಚಿಗೆ ಸ್ವಲ್ಪ ಉಪ್ಪು. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಉಪ್ಪು. ಒಂದು ಪಕ್ಷ ಈರುಳ್ಳಿ ಬಾಡದೆ ಹೋದರೂ ಪರವಾಗಿಲ್ಲ. ಬೇರೆ ಎಲ್ಲ ಸಬ್ಸಿಗೆ ಸೊಪ್ಪು ಒಂಚೂರು ಫ್ರೈ ಆದರೆ ಸಾಕು. ಈರುಳ್ಳಿ ಇಷ್ಟ ಆದರೆ ಸಾಕು. ಮಧ್ಯ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ತುಂಬ ಏನು ಫ್ರೈ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ತರಕಾರಿನೂ ಅಷ್ಟೇ, ತುಂಬ ಬೇಯಿಸ್ಬಿಟ್ರೆ ಅದರಲ್ಲಿರೋ ಸತ್ವ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಕ್ರಂಚಿನೆಸ್ಸು, ಸ್ವಲ್ಪ ಹಸಿ ಬಿಸಿ ಎರಡೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಅವಲಕ್ಕಿ ಮಾಡಿಯೇ ಇರ್ತೀರ, ಆದರೆ ಈ ಥರ ಒಂದು ಸತಿ ಮಾಡಿಕೊಡಿ. ಈಗಿನ ಕಾಲದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈರುಳ್ಳಿ, ಸಬ್ಸಿಗೆ ಸೊಪ್ಪು ತಿಂದೇ ಇರೋರಿಗೂ ಹೇಗಾರು ಮಾಡಿ ಒಂದು ಸ್ವಲ್ಪ ತಿನ್ನಿಸೋ ಅಭ್ಯಾಸ ಮಾಡಿಸಿ. ಒಳ್ಳೆ ಫ್ಲೇವರ್ ಇರುತ್ತೆ. ಅದಕ್ಕೆ ನಾನು ನಾರ್ತ್ ಇಂಡಿಯನ್ ಟಚ್ ಕೊಟ್ಟಿದ್ದೀನಿ. ಏನಪ್ಪ ನಾರ್ತ್ ಇಂಡಿಯನ್ ಟಚ್ ಅಂದರೆ ಸೌತು ನಾರ್ತು ಎರಡೂ ಮಿಕ್ಸ್ ಅಷ್ಟೇ. ಇದನ್ನೆಲ್ಲ ಹಾಕಿದ್ರೆ ಮಕ್ಕಳಿಗೆ ಕಲರ್ಫುಲ್ಲಾಗಿರುತ್ತೆ ಮತ್ತು ತಿನ್ನೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಇದು ಸ್ವಲ್ಪ ಸಂಜೆ ಸ್ನ್ಯಾಕ್ಸ್ಗೆ ಇಟ್ಕೊಂಡಿದ್ದೀನಿ. ನಾನು ಮನೇಲಿ ಎಲ್ರಿಗೂ ಮಾಡ್ತಿರ್ತೀನಿ. ಹೆಲ್ದಿ ಸ್ನ್ಯಾಕ್ಸ್ ಅಷ್ಟೇ. ಇದು ಜೋಳಕ್ಕೆ ನಾನು ಜೀರಿಗೆ, ಉಪ್ಪು, ತುಪ್ಪ ಹಾಕಿ ಬೇಯಿಸಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ಆಲ್ ಫೇವ್ರೇಟು ನನ್ನ ಸೌತ್ ನಾರ್ತ್ ಇಂಡಿಯನ್ ಕಡಲೆಕಾಯಿ ಬೀಜ. ಸೌತ್ ಇಂಡಿಯನ್ನು ಜಾಸ್ತಿ ಮುಸ್ಕಿನ ಜೋಳ ಎಲ್ಲ ಉಪಯೋಗಿಸ್ತಾ ಇರ್ತಾರೆ. ನಾರ್ತ್ ಇಂಡಿಯನ್ನು ಮಾಮೂಲಿ ಕಡಲೆಕಾಯಿ ಬೀಜದ ಒಗ್ಗರಣೆ ಹಾಕಿ ಅವಲಕ್ಕಿ ಮಾಡ್ತಾಯಿರ್ತಾರೆ. ನಾವು ಎರಡನ್ನೂ ಮಿಕ್ಸ್ ಮಾಡಿದ್ದೀವಿ ಅಷ್ಟೇ. ಇದೊಂಥರ ಟೇಸ್ಟಾಗಿರುತ್ತೆ. ಒಂದು ಸಲ ಎಲ್ಲ ಟ್ರೈ ಮಾಡಿ. ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ಕಲರ್ ಬೇಕು ಅಂದರೆ ಅರಿಶಿನ ಹಾಕ್ಕೊಳ್ಳಿ. ನಾನು ಹಾಗೆ ಮಾಡ್ತಾಯಿದ್ದೀನಿ ಇವತ್ತು. ಉಪ್ಪು, ಹುಳಿ, ಖಾರ, ಸಿಹಿ, ಖಾರದಿಂದ ಸಿಹಿ ಬಂದಿರುತ್ತೆ. ಮಧ್ಯ ತೆಂಗಿನಕಾಯಿ ಜಾಸ್ತಿ ಹಾಕೋದ್ರಿಂದ ಯಾವುದೇ ಪದಾರ್ಥವೂ ತುಂಬ ಚೆನ್ನಾಗಿರುತ್ತೆ. ಮುಂಚೆಲ್ಲ ನಮ್ಮ ಜನಾಂಗದಲ್ಲಿ ನಮ್ಮ ಬೋಳುಪ್ಪಿಟ್ಟು, ಬೋಳು ಅವಲಕ್ಕಿ ಅಂತ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಇವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ಆ ಥರ ಫ್ಲೇವರು ಮತ್ತೆ ನನಗೆ ಬಂದೇ ಇಲ್ಲ. ಅಮ್ಮ ಅಜ್ಜಿ ಎಲ್ಲ ಮಾಡೋರು ಅದಕ್ಕೇನು ಹಾಕ್ತಾಯಿರಲಿಲ್ಲ. ಒಂದು ಅವಲಕ್ಕಿ ತೊಳೆಯೋದು, ಒಗ್ಗರಣೆ ಹಾಕೋದು, ನಿಂಬೆಹಣ್ಣು, ಹೆಚ್ಚಾಗಿ ತೆಂಗಿನಕಾಯಿ ಹಾಕೋರು. ಆಗಿನ ತೆಂಗಿನಕಾಯಿ ರುಚಿ ಈಗ ಎಷ್ಟು ಹಾಕಿದ್ರೂ ಬರೋಲ್ಲ. ತುಪ್ಪದಲ್ಲೇ ಮಾಡಿದ್ರು ಸಹಿತ ಆಗಿನ ಫ್ಲೇವರು ಈಗಿನ ಮಕ್ಳಿಗೆ ನಾನು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಎಲ್ಲ ಮಾರ್ಪಾಡಾಗೋಗಿದೆ. ತರಕಾರಿಯಿಂದ ಹಿಡಿದು ಧಾನ್ಯದ ತನಕಲೂ ಚೇಂಜ್ ಆಗೋಗಿದೆ. ಆಗಿನ ರುಚಿ ಈಗ ಬರೋದೇ ಇಲ್ಲ. ಆದ್ರೂ ಇದ್ದಿದ್ರಲ್ಲಿ ಮಕ್ಕಳಿಗೆ ನಾವು ಮನೆಯದ ಅಡುಗೆ ಅಂತ ರುಚಿಯಾಗಿ ಮಾಡಿಕೊಡಬೇಕು ಮತ್ತು ಹೆಲ್ದಿಯಾಗೂ ಇರಬೇಕು. ಅದಕ್ಕೆ ಏನಾದ್ರು ಒಂದು ಹುಡುಕಾಟ ಅಮ್ಮಂದ್ರಿಗೆ ಇದ್ದೇ ಇರುತ್ತೆ. ನೀವು ಎಲ್ಲರೂ ಮಾಡೇ ಇರ್ತೀರ. ಇದೊಂದು ಸತಿ ಟ್ರೈ ಮಾಡಿ, ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ.
ಎಲ್ಲರೂ ನಮ್ಮನ್ನು ಹಾರೈಸಿ ಹರಿಸಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಹಾರೈಕೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕಡೆಯಲ್ಲಿ ಸ್ಟವ್ ಆಫ್ ಮಾಡುವಾಗ ನಿಂಬೆಹಣ್ಣು ಹಾಕಿ. ಇದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇದು ನಮ್ಮ ಮನೆ ತೋಟದ ನಿಂಬೆಹಣ್ಣು. ಒಂಥರ ಹೆಮ್ಮೆ ಇರುತ್ತೆ ನೋಡಿ. ಒಂದು ಸೀಡ್ಲೆಸ್ ನಿಂಬೆಹಣ್ಣಿದು, ಒಂದು ಬೀಜ ಇಲ್ಲ. ಹಾಗೆ ಹಿಂಡ್ಬೋದು, ಬಟ್ ಏನಂದರೆ ದಪ್ಪ, ಇದು ತುಂಬ ದಪ್ಪ ಬರುತ್ತೆ. ಇದ್ದಿದ್ರಲ್ಲಿ ನಾನು ಸಣ್ಣದು ಆರಿಸ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ಕೈಯಲ್ಲಿ ಹಿಂಡೋಕ್ಕಾಗಲ್ಲ, ಅದು ಕಷ್ಟ ಇದೆ. ಅದಕ್ಕೆ ಇಲ್ಲಾಂದರೆ ಕೈಯಲ್ಲೇ ಹಿಂಡ್ಬೋದಾಗಿತ್ತು. ತಿಂದ್ಬಿಟ್ಟು ಹೇಗಾಯಿತು ನೀವು ಅಂತ ನನಗೊಂದ್ಸಲಿ ಕಮೆಂಟಲ್ಲಿ ಹೇಳಿ. ನಿಮ್ಮ ಸಮಯ ಕೊಟ್ಟು ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರೋದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಜೋಳಕ್ಕೆ ಹಾಕಿದ್ದೆ, ಪನ್ನೀರ್ಗೆ ಹಾಕಿದ್ದೆ, ಅವಲಕ್ಕಿಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ. ಅದಕ್ಕೆ ಮೇಲ್ಗಡೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ನಿಮ್ಮನೆ ಅಳತೆಗೆ ಉಪ್ಪು ಹುಳಿ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಥ್ಯಾಂಕ್ ಯು.